ಗೈಸ್ ನಾವು ಇವಾಗ ಗುಡ್ನಾಪುರಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ಇವತ್ತು ಗುಡ್ನಾಪುರದಲ್ಲಿ ತೆಪ್ಪತ್ತೇರಿದೆ, ಹಂಗಾಗಿ ನಾನು ಮತ್ತೆ ನಮ್ಮ ಬೈ ನಾನು ಹೋಗ್ತಾ ಇದೀವಿ. ಅಲ್ಲಿ ಮುಂದೆ ಹೋಗಿದ್ದಾರೆ ಇನ್ನಿಬ್ರು, ರಾಕಿ ಶರತ್ ಅವರು. ತೆಪ್ಪತ್ತೇರಿದ ವಿಶೇಷತೆ ಏನು ಅಂದ್ರೆ ವರ್ಷಿಡೀ ದೇವ್ರನ್ನ ದೇವಸ್ಥಾನದ ಒಳಗೆ ನೋಡ್ತೀವಿ. ಇವತ್ತು ದೇವ್ರನ್ನ ತೇರಲ್ಲಿ, ಅದರಲ್ಲೂ ಅಂದ್ರೆ ದೋಣಿ ಮೇಲೆ, ನೀರಿನ ಮೇಲೆ ದೋಣಿ ಇದೆ, ದೋಣಿ ಮೇಲೆ ತೇರಿದೆ, ತೇರೊಳಗೆ ದೇವ್ರಿದೆ. ಬನ್ನಿ ತೋರಿಸ್ತೀನಿ ತೆಪ್ಪತ್ತೇರು ಹೆಂಗಿದೆ ಅಂತ ನಿಮ್ಗೆಲ್ಲ. ಇಬ್ರು ಅನ್ಕೊಂಡಿದ್ದೆ, 3 ಜನ ಇದಾರೆ. ಇನ್ನೊಬ್ಬ ನಮ್ ಶೆಟ್ರ್ ಹಾಯ್ ಮಾಡಿ. ಶೆಟ್ರ್ ದೇವ್ರ ನೋಡ್ಕೊಂಡ್ ಬಂದ್ರ? ದೇವ್ರು ನೋಡ್ಕೊಂಡ್ ಬಂದ್ವಿ. ನಮ್ಮನ್ ಬಿಟ್ಟು ಹೋಗಿರಲ್ಲ, ಏನು ಅನ್ಸಿದಿಲ್ವಾ ಮಾರ? ನಾವು ಬೇಜಾರಾಗ್ತೀವಂತ ಮತ್ತೆ ನಮ್ ಜೊತೆ ಬರ್ತಾ ಇದಾರೆ ದೇವ್ರು ನೋಡಕ್ ಇವರೆಲ್ಲ. ದೇವ್ರು ಒಳ್ಳೆ ಭಕ್ತಿ ಕೊಟ್ಟು ಎಲ್ಲರಿಗೂ ಒಳ್ಳೆ ವರ ಕೊಟ್ಟು, ನಮ್ಮ ಬ್ಲಾಗರ್ ಅವ್ರಿಗೆ ಒಳ್ಳೆ ವರ ಕೊಟ್ಟು ಸಾಕು. ಪಾಪ ಭಾಳ ವರ್ಷದಿಂದ ಅವ್ರೊಂದು ಕನಸೈತೆ ಒಂದು ಫಿಗರ್ ಬಿಲ್ಡಿ ಅಂತ. ಈ ಸಲ ಸಾಕು ಅವ್ರಿಗೆ. ಏನ್ ಹೇಳ್ದಣ ಮರಗಿಂದ ಬಂದವ್ರೆ, ಮಾಮೂ ಬಂದವ್ರೆ. ಬ್ಲಾಗರ್ ಆಗಿ ನಾವು ಬರ್ತೀವಿ ಅಂತ ಬರೋದಕ್ಕೇನೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ನೋಡಿ. ದೇವ್ರನ್ನ ತೋರಿಸ್ತೀನಿ. ಎಲ್ಲೋದ್ರು ಹೆಣ್ಣು ಮಾಡ್ಯಾರ ನೋಡ್ಕಿಂತ ನಿಂತು ಬಿಡ್ತಾನೆ ನೀವು ಒಬ್ನು ಅಲ್ಲ. ಕಾರ್ಲಿ ನಿಜ ತೆಪ್ಪತ್ತೇರು ಹತ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದೇ ತೆಪ್ಪತ್ತೇರು, ನೀರಿದೆ, ನೀರಿನ ಮೇಲೆ ದೋಣಿ, ದೋಣಿ ಮೇಲೆ ತೇರು, ತೇರೊಳಗೆ ಕೆರೆನ ಒಂದು ರೌಂಡ್ ಹೊಡೆಯುತ್ತೆ. 12 ಗಂಟೆ ನಂತರ ಪೂಜೆ ಎಲ್ಲ ಮುಗಿಸಿದ ನಂತರ ತೇರು ಹೊಡೆಯೋದು. ತೆಪ್ಪತ್ಮೇಲೆ ಅಡಿಕೆ ಅದು ಇದು ಕಟ್ಟಿರ್ತಾರೆ, ಅವನ್ನೆಲ್ಲ ಪ್ಲಾಸ್ಟಿಕ್ ಹರಾಜು ಹೊಡಿತಾರೆ. ಇವಾಗ ದೇವ್ರ ದರ್ಶನ ಮುಗೀತು. ಇನ್ಮೇಲೆ ಈಗ ಊಟಕ್ಕೆ ಹೋಗ್ಬೇಕು. ನಮ್ಮ ಆಕಾಶ್ ಅಣ್ಣವ್ರು ಚಿಕ್ಕಂಬರು ಕರೆದಾರ ಅಂತ, ಹಂಗಾಗಿ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. 5 ಜನನು. ಅವರು ಎಷ್ಟು ಎಂಟ್ರಿ ಮಾಡ್ಕೊಂಡಿದಾರೆ ಗೊತ್ತಿಲ್ಲ, ನಾವು 5 ಜನ ಹೋಗ್ತಾ ಇದ್ದೇವೆ. ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡೋದನ್ನ ತೋರಿಸುವಂತ ಇದ್ದೆ, ಯಾಕಂದ್ರೆ ನಾನ್ ವೆಜ್ನೆಲ್ಲ ನಿಮಗೆ ತೋರಿಸಿದ್ರೆ ಕಣ್ಣು ಹಾಕ್ಬಿಡ್ತೀರಾ, ಹಂಗಾಗಿ ತೋರಿಸ್ಲಿಲ್ಲ. ಊಟ ಮಾಡ್ಕೊಂಡು ಇವಾಗ ಮತ್ತೆ ಜಾತ್ರೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಜಾತ್ರೆ ವೈಬ್ಸ್ ಹೆಂಗಿರುತ್ತೆ. ಕೆರೆ ತೀರದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ಹಾಗೆ ಈ ಕಡೆ ನೋಡಿದರೆ ಜಾತ್ರೆ. ಇದು ಕೆರೆ ತೀರದಲ್ಲೇ ಇರೋದು. ನೋಡಿ ಜನ ಹೆಂಗಿದೆ ಅಂತ, ಕ್ರೌಡ್ ಫುಲ್ ಇದೆ ಇವತ್ತು. ಜಾತ್ರೆ ವಿಶೇಷವಾಗಿ ನಾಟಕ ಇದೆ ಇಲ್ಲಿ. ಜಾತ್ರೆಯಲ್ಲಿ ಜನ ಇರೋಲ್ಲ ಅಂದ್ಕೊಂಡೆ, ಆದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮ್ಮ ಫಾಲೋವರ್ಸ್ ಇವರು. ಈ ಕಡೆನೂ ಇದೆ ಜಾತ್ರೆ, ಸಿಕ್ಕಾಪಟ್ಟೆ ಜನ. ನಾನು ಜನ ಯಾರು ಇರಲ್ಲ ಅಂದ್ಕೊಂಡಿದ್ದೆ, ಆದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ಜಾತ್ರೆಗೆ. ಬಿಸಿ ಬಿಸಿ ಜಿಲೇಬಿ ಬಿಡ್ತಾ ಇದ್ದಾರೆ. ಇವಾಗ ನಮ್ಮ ಟೀಮಿಗೆ ಮನು ಮತ್ತು ನಮ್ಮ ಲವರ್ ಬಾಯ್ ಅಂತ ನಂದೂರು ಜಾಯ್ನ್ ಆಗಿದ್ದಾರೆ. ಇವತ್ತು ಹುಡುಗಿಗೆ ಹೇಳೇ ಬಂದಾನಂತ ಜಾತ್ರೆ ಹೋಗಾನೆ ಅಂತ ಹೇಳಿ. ಅಡ್ಸಿ ಮಗ ಫೋನ್ ಮಾಡಿದಲ್ಲ, ಫೋನ್ ಮಾಡಿ ಹೇಳಿದೆಯಲ್ಲ ಮಗ, ಹೋಗಾನೆ ಅಂತ ಹೇಳಿದೆಯಲ್ಲ. ಹೇಳೇ ಬಂದಾನ, ಸರಿ ಬಿಡು. ಅಂದ್ರು ಇಷ್ಟೆಲ್ಲ ಬಂಡು ಬಾಳ ಪಡ್ತೀವಿ ನಾವು. ಬಾರ ಈ ಮನುಷ್ಯ ಹೆಚ್ಚು ಕಮ್ಮಿ ಒಂದು 4 ಸರಿ ತಿರುಗಿದ್ನ, ಯಾವ ನೋಡ್ಕಿನ್ ತಿರ್ಗಾಕತ್ತಾನ ಗೊತ್ತಿಲ್ಲ, ಯಾವ ಮೂಸು ನೋಡ್ಲಿಲ್ಲ. ನಮ್ಮ ತೋರ್ಸಕ್ ಆಗ್ತಾ ಇಲ್ಲ, ಆದ್ರೆ ಹುಡುಗಿಯರ ಮುಖ ಮಾತ್ರ ಹಿಣಿಕ್ ನೋಡ್ತಾರೆ. ಫ್ರೆಂಡ್ಸ್, ನಿತೀಶ್ ಅವರು ಅವ್ರ ಹುಡುಗಿಗೆ 1-2 ಬಟ್ಟೆ ತಗೊಂತ ಇದ್ದಾರೆ. ಹೇಳಲೆ ತಗೋಬರ್ಯ, ರೇಟ್ ಕೇಳಂತ ಬಾ. ಅಲ್ಲ ತೇರು ಇವಾಗ ಇಡೀ ಕೆರೆ ರೌಂಡ್ ಹೊಡೆದು ಮತ್ತೆ ಅದೇ ಜಾಗಕ್ಕೆ ಹೋಗಿ ದೇವಸ್ಥಾನ ಹತ್ರ ನಿಂತ್ಕೊಂಡಿರುತ್ತೆ. ಲಾಸ್ಟಿಗೆ ಒಂದ್ಸರಿ ತೋರಿಸ್ತೀನಿ ಅದನ್ನ. ಎಂತ
ಈ ಒಂದು ಸಂದರ್ಭದಲ್ಲಿ ನಾನು ಸೂಪರ್. ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸೂಪರ್ ಹಿಂಗ್ ಮಾಡು, ಯಾಕಂದ್ರೆ ಸೂಪರ್ ಅವ್ರು ಸೂಪರ್ ಇಲ್ಲ ಸೂಪರ್ ಅಂತಂದ್ರೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಅಸಾಧ್ಯ. ಅವರ ಒಂದು ಶಿಸ್ತು ಮತ್ತು ಸಂಯಮತೆಗೆ ನಾವು ಶ್ರೀ ಬಂಗಾರೇಶ್ವರ ದೇವಸ್ಥಾನದವರು ಊರಿನವರು ಯಾವತ್ತೂ ಚಿರೋಣಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೈನಸ್ ಕಮ್ಮಿ ಆಗದೆ ಮೈನಸ್ ಹಾಕ್ಬಿಡಿ ಎಂತ ಮೈನಸ್ ಮೈನಸ್ ಹಂಗಂದ್ರೆ ಬಿಳಿದು ರಸ ರಸ ಅನ್ಬೇಕಲ್ಲ ಗೊತ್ತಾಗ ಜನರಿಗೆಲ್ಲ. ಹಾ ಬಿಳೆ ರಸ ಅಂದ್ರೆ ಸೈ ಈಗ ಬಿಳೆ ರಸ ಹೇಗಿದೆ? ಉದ್ಘಾಟನೆ ಕಾರ್ಯಕ್ರಮ ಆದ್ರೆ ನಾಟಕ ಇವಾಗ ಸ್ಟಾರ್ಟ್ ಮಾಡಿದ್ರು, ಲೇಟ್ ಆಗಿತ್ತು. ಸೊ ಹಂಗಾಗಿ ನಾವೆಲ್ಲ ವಾಪಸ್ ಮನೆ ಹೋಗ್ತಾ ಇದೀವಿ ಮಲ್ಗಕ್ಕೆ. ತೇರು ಆಲ್ರೆಡಿ ಬಂದು ನಿಂತಿದೆ ಅಲ್ಲಿ, ತೋರಿಸ್ತೇನೆ ಇವಾಗ ನಿಮ್ಗೆ. ಮತ್ತೆಂದ್ರೆ ಹೇಳ್ಬೇಕಾ? ಮುಗೀತು ಇಲ್ಲಿ ಶಿವರಾತ್ರಿ ಇಲ್ಲಿ ಇವತ್ತಿಂದ ಮುಗೀತು ನೋಡಿ. ಎಲ್ಲಿದೆ ತೇರು? ತೇರು ನೆಲೆ ನಿಂತಾಗಿದೆ, ಹಂಗಾಗಿ ನಾವು ಮನೆಯಾಗಿ ನೆಲೆ ನಿಲ್ಬೇಕೀಗ. A few moments later. ಅಷ್ಟೇ.